ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಜೀವನದ ಕಠಿಣ ಹಾದಿ ಮತ್ತು ಆದರ್ಶಗಳನ್ನ ಜನಸಾಮಾನ್ಯರಿಗೆ ಪರಿಚಯಿಸುವ ಉದ್ದೇಶದಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿ ವಿಶೇಷ ನಾಟಕ ಪ್ರದರ್ಶನವೊಂದನ್ನು ಹಮ್ಮಿಕೊಳ್ಳಲಾಗಿದೆ. ಇದೇ ಸೋಮವಾರ ಜುಲೈ 6ರ ಸಂಜೆ 7 ಗಂಟೆಗೆ ಅಂಬೇಡ್ಕರ್ ಭವನದ ಆವರಣದಲ್ಲಿ ಹೈದರಾಬಾದ್ನ ಅಭ್ಯುದಯ ಆರ್ಟ್ಸ್ ಅಕಾಡೆಮಿ ತಂಡದವರಿಂದ ಸಂಗಮ್ ಶರಣಂ ಗಚ್ಚಾಮಿ ಎಂಬ ಉಚಿತ ತೆಲುಗು ನಾಟಕ ಪ್ರದರ್ಶನಗೊಳ್ಳಲಿದೆ. ದಲಿತ ಸಂಘಟನೆಗಳ ಸಮನ್ವಯ ಸಮಿತಿಯೇ ಸ್ವತಃ ಖರ್ಚಿನಲ್ಲಿ ಆಯೋಜಿಸಿರುವ ಈ ಕಾರ್ಯಕ್ರಮದಲ್ಲಿ ಬಾಬಾ ಸಾಹೇಬರು ಸಮಾಜಕ್ಕಾಗಿ ಪಟ್ಟ ಪಾಡು ಮತ್ತು ಅವರ ತ್ಯಾಗಮಯ ಜೀವನವನ್ನ ಕಣ್ಣಿಗೆ ಕಟ್ಟುವಂತೆ ತೋರಿಸಲಾಗುತ್ತಿದೆ. ಕೇವಲ ಪುಸ್ತಕಗಳಲ್ಲಿ ಓದಿದ್ದ ಅಂಬೇಡ್ಕರ್ ಅವರ ಪ್ರಾಯೋಗಿಕ ಜೀವನವನ್ನ ತೆರೆ ಮೇಲೆ ನೋಡುವ ಸದಾವಕಾಶ ಇದಾಗಿದ್ದು, ಬಾಗೇಪಲ್ಲಿ, ಗುಡಿಬಂಡೆ ಮತ್ತು ಚೇಳೂರು ತಾಲೂಕಿನ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಆಯೋಜಕರು ಮನವಿಯನ್ನ ಮಾಡಿದ್ದಾರೆ. ಮತ್ತೆ ಅವರ ಹೋರಾಟದ ಬಗ್ಗೆ ಹಲವಾರು ಅವರು ಹೋರಾಟದ ದೃಷ್ಟಿಯಿಂದ ಎಲ್ಲ ನಾಟಕ ಮಾಡ್ತಾ ಇದ್ದೀರಿ. ಇದಕ್ಕೆ ಎಲ್ಲ ನಮ್ಮ ದಲಿತ ಬಂಧುಗಳು, ರೈತ ಪರ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು ಹಾಗೂ ಎಲ್ಲ ನಾಗರಿಕರು ಬರಬೇಕಂತ ಅವರಿಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಅಂಬೇಡ್ಕರ್ ಅವರಿಗೆ ನಮ್ಮ ಸಂವಿಧಾನ ಬರೆದುಕೊಟ್ಟ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ನಮ್ಮ ಅದ್ಭುತವಾದಂತಹ ಸಂವಿಧಾನ ಬರೆದುಕೊಟ್ಟಿದ್ದಾರೆ. ಆ ಹಿನ್ನೆಲೆಯಲ್ಲಿ ಅವರ ಒಂದು ಜೀವನ ಚರಿತ್ರೆಯನ್ನ ನಾವು ಭಾಷಣ ಮುಖಾಂತರ ಹೇಳಿದ್ರೆ ಅವರಿಗೆ ಅರ್ಥ ಆಗಲ್ಲ ಅಂತ ಸಾಮಾನ್ಯ ಜನರಿಗೆ ನಾಟಕ ಮುಖಾಂತರ ಅವರಿಗೆ ಒಂದು ಅರಿವು ಮೂಡಿಸುವ ಮುಖಾಂತರ ನಾಟಕ ಆಡಿದರೆ ಆ ಸನ್ನಿವೇಶಗಳಲ್ಲಿ ಯಾರು ನಮ್ಮ ವೀಕ್ಷಕರಿಗೆ, ನಮ್ಮ ಜನಸಾಮಾನ್ಯರಿಗೆ ಒಂದು ಅಂಬೇಡ್ಕರ್ ಜೀವನ ಚರಿತ್ರೆ ಬಗ್ಗೆ ಗೊತ್ತಾಗುತ್ತದೆ ಉದ್ದೇಶದ ಮೇಲೆ ನಾಟಕನ ಪ್ರದರ್ಶನ ಮಾಡ್ತಾ ಇದ್ದೀವಿ. ಹಾಗಾಗಿ ಎಲ್ಲ ದಲಿತ ಪರ ಸಂಘಟನೆಗಳು ದಯವಿಟ್ಟು 7 ಗಂಟೆಗೆ ಸರಿಯಾಗಿ ನಾಟಕ ಪ್ರಾರಂಭ ಆಗ್ತದೆ. ಎಲ್ಲ ಭಾಗವಹಿಸಬೇಕಂತ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಪತ್ರಿಕಾ ಸ್ನೇಹಿತರಿಗೆ ಸಂಗಮ್ ಶರಣಂ ಗಚ್ಚಾಮಿ ಅಂಬೇಡ್ಕರ್ ಅವರ ಜೀವನ ಚರಿತ್ರೆ ನಾಟಕವನ್ನು ಬರುವ ಸೋಮವಾರ ನಮ್ಮ ದಲಿತ ಸಂಘಟನೆಗಳ ಸಮನ್ವಯ ಸಮಿತಿ ನಮ್ಮ ಮುಖಂಡರಿದೆ. ಇದರ ಭಾಗವಾಗಿ ಈ ಪತ್ರಿಕಾಗೋಷ್ಠಿಗೆ ಆಗಮಿಸಿರುವ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಎವಿ ಪೂಜಪ್ಪನವರೇ, ನಮ್ಮ ವಾಲ್ಮೀಕಿ ಸಂಘದ ಮಾಜಿ ಅಧ್ಯಕ್ಷ ಮರಿಯಪ್ಪನವರೇ, ಕರ್ನಾಟಕ ದಲಿತ ಸಂಘದ ಜಿಲ್ಲಾ ಸಂಘಟನೆ ಕಿರಣ್ ಕುಮಾರ್ ಅವರೇ, ದಲಿತ ಸಂಘದ ಸಮಿತಿ ಸಂಚಾಲಕರಾದ ರವಿಕುಮಾರ್ ಅವರೇ, ಇನ್ನೊಬ್ಬ ದಲಿತ ಸಂಘದ ಸಮಿತಿ ಸಂಚಾಲಕರಾದ ಈ ನಾಟಕದ ಬಗ್ಗೆ ಇದು ಹೈದರಾಬಾದಿಂದ ಒಂದು ಕಲಾಮಂಡಲದಿಂದ ಒಂದು ಅದ್ಭುತವಾದ ನಾಟಕ. ಇದು ಹೆಂಗಿರುತ್ತದೆ, ಇದು ಸಿನಿಮಾ ಮೀರೋ ಥರ ಇರುತ್ತೆ. ಈ ನಾಟಕ ನೋಡಿದ್ರೆ ಗೊತ್ತಾಗುತ್ತೆ. ನಾವೆಲ್ಲ ಬರಬೇಕು ಆ ನಾಟಕಕ್ಕೆ. ಯಾಕಂದರೆ ಅಂಬೇಡ್ಕರ್ ಪಟ್ಟಿರುವ ಬಡತನ, ಅವರು ಅನುಭವಿಸಿರುವ ಅಸ್ಪೃಶ್ಯತೆ, ಮೂಢನಂಬಿಕೆ ಮತ್ತು ಅವರ ವಿದ್ಯಾಭ್ಯಾಸ ಹೋದ ಮೇಲೆ ಅವ್ರಿಗಾಗಿರುವ ಅನ್ಯಾಯ ಇವೆಲ್ಲ ನಾಟಕದಲ್ಲಿ ತೋರಿಸ್ತಾರೆ. ಮತ್ತು ಮತದಾನದ ಬಗ್ಗೆ ಅವರು ಮಕ್ಕಳನ್ನು ಅಡ ಇಟ್ಟು ಲಂಡನ್ನಲ್ಲಿ ದುಂಡುಮೇಜಿನ ಪರಿಸ್ಥಿತಿನಲ್ಲಿ ನಮಗೆಲ್ಲ ಜಾತಿಯವರಿಗೂ ಓಟಕ್ಕೆ ತರ್ತಾರೆ. ಅದೆಲ್ಲ ನಾಟಕದಲ್ಲಿ ಇರುತ್ತೆ.